ನಮ್ಮ ಕಷ್ಟ ಜೀತವನ್ನು ನಾವು ಅನುಭವಿಸಿರಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಮ್ಮ ಕಷ್ಟ ಜೀತ ನಾವು ಅನುಭವಿಸ್ತೀರಿ ಅಂದರೆ ನಾವು ಕಷ್ಟಪಡುವಂಥ ಆ ಹಣವು ನಾವು ತಿನ್ಬೇಕು, ಊರವ್ರಿಗೆ ನಾವು ಕೊಡೋದಲ್ಲ. ಒಂದು ವೇಳೆ ನೋಡಿ ಸಾಲದಾಗಿ ಹೋಗುತ್ತೆ, ಬೇಡ್ದಿರಲ್ಲ, ನಾವು ಮನೆಗೆ ಬೇಕಾದಂಥ ವಸ್ತುಗಳು ನಾವು ತೊಗೊತೀವಿ, ಅದರಿಂದ ಏನೂ ನಮಗೆ ಯೂಸ್ ಇಲ್ಲ. ನೋಡಿ ಇವಾಗ ಒಂದು ಪೆನ್ನು ತೊಗೊಂಡ್ರೆ ಅದು ಸಮ್ಟೈಮ್ ಯೂಸ್ ಆಗುತ್ತೆ, ಇಲ್ಲದ್ರೆ ಅದು ಹಂಗೆ ಇರುತ್ತೆ. ಆ ರೀತಿ ಹಲವಾರು ಬೇಡದಿರೋಂಥ ವಸ್ತುಗಳಿಗೆ ಆಗಲಿ ನಾವು ಸಾಲ ಮಾಡಿ ಸಾಲದವ್ರಾಗ್ಬಿಡ್ತೀರಿ. ನಮ್ಮ ಕಷ್ಟ ಜೀತ ನಾವು ಅನುಭವಿಸ್ಬೇಕು ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಸಂಪಾದನೆ ಬಂದ್ಬಿಟ್ಟು ಎಲ್ಲ ನಾವು ತಿಂದು ತೃಪ್ತಿಯರಾಗಬೇಕು. ಅದಕ್ಕೆ ದೇವ್ರ ವಾರ್ತೆಗಳು ನಾವು ಓದುವಾಗ ನಮಗೆ ಜ್ಞಾನ, ವಿವೇಕ, ತಿಳುವಳಿಕೆ ಕೊಡ್ತಾರೆ. ಪ್ರಸಂಗಿಯಲ್ಲಿ ಓದಿ ನೋಡಿ, ಈ ಭೂಮಿಯಲ್ಲಿ ಇರೋದೆಲ್ಲ ಬೇಸ್ಟ್, ಒಂದಿನ ಎಲ್ಲ ಅಲ್ಲೋಗುತ್ತೆ, ನಾವೆಲ್ಲ ಬಿಟ್ಟು ಹೋಗ್ಬೇಕು. ಇದಕ್ಕೋಸ್ಕರ ನಾವು ಒಡ್ಲಾಡಬಾರ್ದು, ಜಗಳ ಮಾಡಬಾರ್ದು, ಇದಕ್ಕೋಸ್ಕರ ಪ್ರಯಾಸ ಪಡಬಾರ್ದು.